ಯಪ್ಪೋ ಇವತ್ತು ಒಂದು ಸ್ವಲ್ಪನೂ ಚಳಿ ಆಗಲಿಲ್ಲ ನಮಗೆ. ಗಾಡಿ ಓಡಿಸ್ಕೊಬರ್ಬೇಕಾದ್ರೆ ಕೈ ನೋವು ಬರಲಿಲ್ಲ. ಯಾವಾಗಲೂ ಚಳಿಗೆ ಕೈ ನೋವು ಬಂದುಬಿಡ್ತಿತ್ತು. ಹಂಗೋ ಹಿಂಗೋ ಹೋಟೆಲ್ ತಲುಪಿದ್ವಿ. ಹೋಟೆಲಲ್ಲೆಲ್ಲ ಕೆಲಸ ಮುಗಿಸಿ ಇದು ಮಾಡೋವಷ್ಟರಲ್ಲಿ 7 ಗಂಟೆ 7:30 ಆಗಿತ್ತು. ಒಬ್ಬರು ಕಸ್ಟಮರ್ ಬಂದರು. ಅಕ್ಕ ನಿಮ್ಮ ಹೋಟೆಲೇ ಕಾಣಿಸ್ಲ, ನಾನು ಮುಂದಕ್ಕೆ ಹೊಂಟೋಗಿದೆ ಕಣಕ್ಕ ಅಂದರು. ಯಾಕೆ ಅಂತ ಕೇಳಿದ್ರೆ, ಅಕ್ಕ ನೀವೇ ಬಂದು ನೋಡಿ ಅಂದರು. ನೋಡಿದ್ರೆ ಹಿಮ ಸುರಿತಾ ಇತ್ತು. ಸರಿ ನಾನು ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ವಾ ಅಂತೇಳಿ ಒಂದು ವೀಡಿಯೋ ಮಾಡಿಕೊಂಡೆ. ಬಂದೆಲ್ಲ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಅಮ್ಮ ಇದ್ಕಿದ ಕಾಳೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದಕ್ಕೆ ಒಗ್ಗರಣೆ ಹಾಕಿ ಮಸಾಲೆ ರೆಡಿ ಮಾಡಿ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡುವಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಅಕ್ಕ ಇವತ್ತು ಇಯರ್ ಎಂಡು, ನಮಗೆ ಅಡುಗೆ ಮಾಡಿಕೊಡ್ತೀರಾ ಸಂಜೆ ಒಂದು 60 ಸೀಟ್ಗೆ ಅಂತ ಕೇಳಿದ್ರು. ನಾನ್ ವೆಜ್ಜು ಇಲ್ಲ ಅಣ್ಣ ಮಾಡೋಕ್ಕಾಗಲ್ಲ, ಸ್ವಲ್ಪ ಟಯರ್ಡಾಗಿದ್ದೀನಿ, ಬೇಜಾರು ಇತ್ತು, ಆಗಲ್ಲ ಅಂತ ಹೇಳಿದೆ. ಕಾರಣ ಇಷ್ಟೇ, ನನಗಾಗಿರೋ ಅನುಭವ, ನನಗಾಗಿರೋ ನೋವು ದುಃಖ, ಈ ವರ್ಷದಲ್ಲಿ ನಾನು ಎಷ್ಟೆಷ್ಟು ಸಂಪಾದನೆ ಮಾಡಿದೆ, ಎಷ್ಟೆಷ್ಟು ಸಾಲಗಳು ತೀರಿಸಿದೆ ಅನ್ನೋದೆಲ್ಲ ಮೆಲ್ಕು ಹಾಕಿದ್ರೆ ತುಂಬ ನೋವಾಗುತ್ತೆ. ಸಂತೋಷ ಅಂತ ಅನ್ನೋದೊಂದು ಬಂದರೆ ನನ್ನ ಮೊಮ್ಮಗ ಹುಡ್ತ, ನನಗೆ ತುಂಬ ಖುಷಿಯಾಯಿತು. ಅಷ್ಟರಲ್ಲಿ ಮುದ್ದೆ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ನಾವು ಊಟ ಮಾಡಿದ್ವಿ. ನಮಗೂ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಬೆಳಗಿನ ಜಾವನೇ ಎದ್ದಿರ್ತೀವಿ, ಹಂಗಾಗಿ ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೊರಟ್ವಿ. ಬಾಯ್.